ನಮ್ಮ ಹೇಮಂತ್ ರಾಯರು, ರಕ್ಷಿತ್ ಎಲ್ಲ ನಮ್ಮದೇ ಟೀಮ್ ಎಲ್ಲ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಎಲ್ಲ ಅವಾಗಿಂದನೇ ಅಪ್ಡೇಟ್ಗಳು ಬರ್ತಾ ಇತ್ತು. ಒಂದು ಒಳ್ಳೆಯ ಆ, ಕಲಾವಿದೆ ಬಂದಿದ್ದಾರೆ ಚಿತ್ರರಂಗಕ್ಕೆ ಅಂದಾಗ ಆ, ಎಲ್ಲ ಫಿಲ್ಮ್ ಮೇಕರ್ಸ್ಗಳಿಗೆ, ಸ್ಟೋರಿ ಟೆಲ್ಲರ್ಸ್ಗಳಿಗೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಕಲಾವಿದರುಗಳು ಎಷ್ಟು ಬಂದ್ರೂ ಅದು ಆ ರಂಗ, ಆ ಚಿತ್ರರಂಗ ತುಂಬ ರಿಚ್ ಆಗ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ. ಸೊ ಹಂಗೆ ಒಬ್ರು ಕಲಾವಿದರು ಸಿಕ್ಕಿದಾಗ, ನಮ್ಮವರೇ ಕನ್ನಡದವರೇ ಒಬ್ರು ಕಲಾವಿದರು ಸಿಕ್ಕಿದಾಗ ಅದು ಖಂಡಿತವಾಗ್ಲೂ ಅವಾಗ ಅದು ನಾವು ಬರೆಯೋಕ್ಕೆ ಹೊರಟಾಗ ಸ್ವಲ್ಪ ಎಕ್ಸ್ಟ್ರಾ ಆಪ್ಷನ್ಸ್ಗಳು ಸಿಕ್ಕಿದಂಗೆ, ನಮಗೆ ಎಕ್ಸ್ಟ್ರಾ ಎನರ್ಜಿ ಸಿಕ್ಕಿದಂಗೆ. ಸೊ ಅದು ಸಪ್ತಸಾಗರ ಆಚೆ ನೋಡಿನೇ ನಾನು ಪ್ರಗತಿ ಒಟ್ಟಿಗೆ ಪ್ರೀಮಿಯರ್ ನೋಡಿದ್ದು. ಅವತ್ತೇ ಅಂದ್ಕೊಂಡ್ವಿ, ಇಬ್ಬರು ಮಾತಾಡ್ಕೊಂಡ್ವಿ, ಇವರು ತುಂಬ ಜನ ಸೂಟ್ ಆಗ್ತಾರೆ ಅಂತ ಅಂದ್ಕೊಂಡು. ಲೇಟರ್ ರಕ್ಷಿತ್ಗೆಲ್ಲ ಹೇಳಿದ್ವಿ, ಎಲ್ಲರೂ ತುಂಬ ಖುಷಿ ಆಯಿತು. ಸ್ವಲ್ಪ ಟೈಮ್ ಆದಮೇಲೆ ನಾನು ಇವ್ರಿಗೆ ಇನ್ಫಾರ್ಮ್ ಮಾಡಿದೆ, ಬರೆದೆಲ್ಲ ಮುಗಿದಿದ್ದಂಗೆ ಹೇಗಿದೆ, ಡೇಟ್ ಹೇಗಿದೆ ಹಿಂಗೆ ಅಂತ ಅಂದ್ಕೊಂಡು. ಆದರೆ ಅಷ್ಟಕ್ಕೆ ಹಂಗೆ ಕೇಳಿಲ್ಲ, ಬಟ್ ಬೇರೆ ಥರ ಏನೋ ಒಂದು ಕಾರಣ ಹೇಳಿದ್ರು. ಅವರಿಗೆ ರ್ಯಾಂಕ್ ಮಾಡಿ ಅದಾದಮೇಲೆ ಅವ್ರಿಗೆ ವಿಷಯ ಹೇಳಿ ಬಂದು ಭೇಟಿ ಆದರೂ ಕಥೆ ಹೇಳಿದೆ. ಅವ್ರಿಗೆ ಆ ಒಂದು ಪಾತ್ರ ಬಗ್ಗೆ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ವ, ಪ್ರತಿ ಕಲಾವಿದರಿಗೆ ಆ ಥರ ಆದಾಗ ನಮಗೂ ಅದು ಓಕೆ, ಅವ್ರು ಅವಾಗ ಜಸ್ಟಿಸ್ ಕೊಡ್ತಾರೆ, ಅವರ ಇಂಟ್ರೆಸ್ಟಿಂಗ್ ಆಗಿ ಅದನ್ನು ಮಾಡ್ತಾರೆ ಅನ್ನೋವಂಥದ್ದು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇಡೀ ತಂಡ ಸೊ ಚೆನ್ನಾಗಿ ಮಾಡಿದ್ರು, ಅದನ್ನ ಅದ್ಭುತವಾಗಿ ಮೂಡಿ ಬಂದಿದೆ ಅವ್ರ ಪಾತ್ರ.